ನಾವು ನೋಡ್ಕೊಳ್ಳಿ ಹಂಗೆ ಕ್ಲಿಯರ್ ಆಗಿದೆ, ಅಭಿಮಾನಿಗಳು ಎಂಜಾಯ್ ಮಾಡಿದ್ದಾರೆ. ಏನು ಹೇಳ್ತಾರೆ ಡೆವಿಲ್ ಸೆಲೆಬ್ರೇಷನ್ ಮತ್ತು ವೈಬ್ರೇಷನ್? ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಅಂದರೆ ಯೂಶಲಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸು ಈ ಸಿನಿಮಾನ ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವೀಡಿಯೋಸ್ ನೋಡ್ತಾ ಇದ್ದೀನಿ ನಾನು. ಇನ್ನು ಬೇರೆ ಏನು ನಡೀತಾ ಇಲ್ಲ ಪ್ರಪಂಚದಲ್ಲಿ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಮ್ಗೆ ಏನು ಅನಿಸ್ತು? ರಿಪೋರ್ಟ್ ಏನು ಬಂತು ಸರ್? ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ತುಂಬ ಖುಷಿ ಪಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಎರಡು ಕ್ಯಾರೆಕ್ಟ್ರೂ ಸಪ್ರೇಷನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು. ಆ್ಯಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಈಗ ನಾನು ನೋಡ್ಬಿಟ್ಟು ಡಿಸೈಡ್ ಮಾಡೋಕೆ ಏನು ಅವ್ರು ಹೇಳ್ತಾರೆ ನಿಜಾನ ಸುಳ್ಳ ಅಂತ. ಶೂಟಿಂಗ್ ಸಂದರ್ಭದಲ್ಲಿ ಯಾವತ್ತಾದ್ರೂ ಹೋದಾಗ ಹಂಚಿಕೊಂಡಿರೋದು ಈ ಥರ ಏನಾದರೂ ಈ ಸಂದರ್ಭದಲ್ಲಿ ನೆನಪಿಸ್ಕೋಬಹುದಾ? ಏನು ಶೂಟಿಂಗ್ ಸಂದರ್ಭದಲ್ಲಿ ನೀವು ದರ್ಶನ್ ಅವರು ಮಾತಾಡಿರೋದಾಗಿರ್ಬೋದು ಆ ಥರ ಯಾವತ್ತಾದ್ರೂ ಅಂದರೆ ಇದು ಥರ್ಡ್ ಸಾಂಗ್ ರಿಲೀಸ್ ಆಯ್ತಲ್ಲ, ಅದ್ರ ಶೂಟಿಂಗ್ ಟೈಮಲ್ಲಿ ಒಂದಿನ ಹೋಗಿದ್ದೆ ನಾನು. ಆ ಸೆಟ್ ಎಲ್ಲ ನೋಡಿ ತುಂಬ ಖುಷಿಪಟ್ಟೆ. ಆ್ಯಂಡ್ ದರ್ಶನ್ ಮ್ಯಾನರಿಸಮ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ಥರ ಕಾಣ್ತಾನೆ ದರ್ಶನ್. ಪ್ರೀವಿಯಸ್ ಸಿನಿಮಾಲಿದ್ದಾಗ ಇದರಲ್ಲಿದ್ದಾಗ ಇನ್ನೊಂದರಲ್ಲಿ ಇರಲ್ಲ. ಹಂಗೆ ಅಂದರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ಗಳೇ ಹಂಗಿರುತ್ತೆ, ಅವನ್ನ ಡೈರೆಕ್ಟರ್ಗಳು ನೋಡೋ ರೀತಿಲಿ ಹಂಗಿರುತ್ತೆ, ಬೇರೆ ಥರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಸೊ ಅದು ಕಾಣ್ತಾ ಇರುತ್ತೆ. ದರ್ಶನ್ ಸರ್ ಯಾವಾಗಲೂ ರೈತರ ಪರವಾಗಿ ಜಾಸ್ತಿ ಮೂವೀಸ್ ಮಾಡ್ತಾರೆ, ಇದರಲ್ಲೂ ಕೂಡ ಮೆಸೇಜ್ ಇದೆಯಂತೆ. ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಪಟ್ಟೆ. ಸೊ ಏನು ಮೆಸೇಜ್ ಇರ್ಬೋದು? ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸಿಎಂ ಕುರ್ಚಿ ಕಿತ್ತಾಟ ಅನ್ನೋದು ಹಾದಿ ಬೀದಿ ಜಗಳ ಆಗೋಗ್ಬಿಟ್ಟಿದೆ. ನಾನ್ ಸಿಎಂ ಅಂತ. ಸೊ ಏನು ಮೆಸೇಜ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳ್ಬೋದು? ನಾನು ನೋಡೇ ಇಲ್ಲ ಸಿನಿಮಾನ, ಮೆಸೇಜ್ ಏನು ಕೊಟ್ಟಿದೆ ಅಂತ ತಿಳಿಯೋಕ್ಕೆ. ಇವಾಗ ನೋಡೋಕೆ ಹೋಗ್ತಾ ಇದ್ದೀನಿ. ನೋಡಾದ್ಮೇಲೆ ಬನ್ನಿ ಅವಾಗ ಆನ್ಸರ್ ಮಾಡ್ತೀನಿ. ಸರ್, ನವಗ್ರಹದಲ್ಲಿ ಒಂದು ನೆಗೆಟಿವ್ ಶೇಡಲ್ಲೂ ಒಬ್ಬ ಹೀರೋನ ಈ ಥರ ತೋರಿಸ್ಬೋದು ಅಂತ ತೋರಿಸಿದ್ರು. ಸೊ ಇಲ್ಲೂ ಕೂಡ ಎರಡು ಕ್ಯಾರೆಕ್ಟ್ರು. ಸೊ ಆ ಫ್ಯಾನ್ಸ್ಗಳಿಗೆ ಒಂದು ಬೇರೆ ಲೆವೆಲ್ಲು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಯೂಶಲಿ ಏನಾಗುತ್ತೆ, ಒಬ್ಬ ಆ್ಯಕ್ಟ್ರಿಗೆ ಪಾಸಿಟಿವ್ ಕ್ಯಾರೆಕ್ಟ್ರಲ್ಲಿ ತುಂಬ ವೇರಿಯೇಷನ್ ತೋರ್ಸೋಕ್ಕಾಗಲ್ಲ, ನೆಗೆಟಿವ್ ಕ್ಯಾರೆಕ್ಟ್ರಲ್ಲೇ ತೋರ್ಸೋಕೆ ಇಷ್ಟ. ಆ್ಯಂಡ್ ದರ್ಶನ್ ಅವ್ರು ತುಂಬ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಂತ. ನವಗ್ರಹ ಮಾಡಿದಾಗಲೂ ಅಷ್ಟೇ. ಆ್ಯಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿರಲಿಲ್ಲ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿದೆ. ಬಟ್ ಕತೆ ಕೇಳಿದ ಮೇಲಿಂದ ಆ್ಯಂಡ್ ವಿನೋದ್ ಪ್ರಭಾಕರ್ನ ಆ್ಯಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದು. ಬಟ್ ಕತೆ ಕೇಳಿದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು, ನೆಗೆಟಿವಾ ಅಂತ ಹೇಳಿದ್ರು. ಬಟ್ ಅಲ್ಲೇ ದರ್ಶನ್ ಕೂತಿದ್ದೆ, ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾಲಿ ಮಾಡಿದ್ದು. ಆ್ಯಂಡ್ ಗೊತ್ತಿತ್ತು ಅವ್ನು ಅಲ್ಲ ಕ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಅವ್ನ ಲೈಫ್ನೇ ಡೆಡಿಕೇಟ್ ಮಾಡಿರೋದು ಆ್ಯಕ್ಟಿಂಗೆ. ಸೊ ತುಂಬ ಚೆನ್ನಾಗಿ ಮಾಡ್ತಾನೆ. ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಡೆವಿಲ್ ಧನುಷ್ ಯಾವ ಪಾತ್ರ ಅಭಿಮಾನಿಗಳನ್ನ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ ಅಂತ? ಸರ್, ಎರಡನ್ನೂ ಎಂಜಾಯ್ ಮಾಡ್ತಾರೆ ಸರ್. ಈಗ ಈ ಕ್ಯಾರೆಕ್ಟ್ರಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದರೆ ಎರಡು ಬೇರೆ ದರ್ಶನ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಒಂದೇ ದರ್ಶನ್ ಎರಡು ಮಾಡಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ ಅಂದರು. ಸೊ ಅದನ್ನು ನಾನು ನೋಡಬೇಕು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅದನ್ನ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ನೋಡೋಕ್ಕೋಸ್ಕರ. ಸರ್, ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಅನ್ನು ನೀವು ಎದುರಿಸಿದ್ರಿ, ಈಗ ಮತ್ತೆ ಅಂತಹ ಒಂದು ನೀವು ಪರಿಸ್ಥಿತಿಯನ್ನು ಎದುರಿಸ್ತಿದ್ದೀರಾ. ಸೊ ನಿಮಗೆ ಈ ಒಂದು ಫೀಲ್ ಸರ್ ಹೆಂಗೆ ಕೊಡ್ತೀರಿ? ಇದ್ದಿದ್ರೆ ಅವ್ರು ಏನಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ರು, ಬಟ್ ಈ ಸಿಚುವೇಶನನ್ನು ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಹೆಂಗೆ ಅಂದರೆ ಈಗ ಫಸ್ಟ್ ಟೈಮ್ ಆ ಥರ ಏನು ಆದಾಗ ತುಂಬ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ಅದ್ರಲ್ಲಿ ಪ್ರೂವ್ ಮಾಡಿಬಿಟ್ರು ಅವ್ರು ದರ್ಶನ್ ಸೆಲೆಬ್ರಿಟೀಸು, ನಾವು ಹೆಂಗಿದ್ದೀವಿ ನಿಮ್ಮ ಜೊತೆಲಿ ಅಂತ. ಸೊ ಅಷ್ಟೇನು ಭಯ ಆಗಲ್ಲ, ಈಗ ರೂಢಿ ಆಗೋಗಿದೆ. ಸೊ ಫ್ಯಾನ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಸರ್? ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡೋಕ್ಕೆ. ಬಟ್ ಫ್ಯಾನ್ಸು ಸಿನಿಮಾ ರಿಲೀಸ್ ಆದಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಂಡೋದ್ರು. ಬಟ್ ಈ ಸಿನಿಮಾಲಿ ನಿಜವಾಗ್ಲೂ ಗಾಡ್ ಗಿಫ್ಟೆಡ್. ಫಸ್ಟಿಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರೂ ಬೇಕಾಗಿಲ್ಲ, ದರ್ಶನೂ ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟ್ರು ಬೇಕಾಗಿಲ್ಲ, ಹೀರೋಯಿನೂ ಬೇಕಾಗಿಲ್ಲ, ಆ ಸಿನಿಮಾಲಿ ಆ್ಯಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಬೇಕಾಗಿಲ್ಲ, ಆ್ಯಕ್ಟರ್ಸ್ ಬೇಕಾಗಿಲ್ಲ. ಅವರು ಸೆಲೆಬ್ರಿಟೀಸೇ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳೋದಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವುದ್ಯಾವುದೋ ಮೂಲೆಯಲ್ಲಿರೋ ಥಿಯೇಟ್ರಲ್ಲೂ ಅವ್ರು ಬಿಡ್ತಾ ಇಲ್ಲ. ಸೊ ಅವ್ರು ತೊಗೊಂಡೋಗ್ತಾರೆ, ಅವ್ರು ಹೇಳಿದ್ದಾರೆ ನಾವಿದ್ದೀವಿ, ನಾವು ತೊಗೊಂಡೋಗ್ತೀವಿ ಸಿನಿಮಾನ ಅಂತ. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ ಅವರು. ಸರ್, ಯಾವಾಗ ರೀಸೆಂಟ್ ಆಗಿ ದರ್ಶನ್ ಅವ್ರನ್ನ ಭೇಟಿ ಆದ್ರೆ ಜೈಲಲ್ಲಿ, ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಿದ್ರಾ? ರಿಲೀಸ್ಗಿಂತ ಮುಂಚೆ ಏನಾದರೂ ಭೇಟಿ ಏನಿಲ್ಲ, ಅವ್ನು ಕಾನ್ಫಿಡೆಂಟ್ ಆಗಿದ್ದ. ಅಂದರೆ 2 ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೇ. ಅವಾಗ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದ. ಇಲ್ಲ ಬಿಡು, ನಾನು ಸೆಲೆಬ್ರಿಟೀಸ್ ಇರ್ತಾರೆ ನೋಡ್ಕೋತಾರೆ ಅಂತ ಆ ಕಾನ್ಫಿಡೆನ್ಸಲ್ಲಿದ್ದಾನೆ. ಅವ್ನು ಎಲ್ಲೂ ಕುಗ್ಗೋಗಿಲ್ಲ. ಸುಮ್ಮನೆ ಅದೆಲ್ಲ ಯಾವುದ್ಯಾವ್ದು ಮೀಡಿಯಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ, ತುಂಬ ಕುಗ್ಗೋಗಿದ್ದಾನೆ, ಹಂಗೆ ಅವ್ನು ತುಂಬ ಕಾನ್ಫಿಡೆಂಟ್ ಪರ್ಸನ್ನು. ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಏನು ಕಾನ್ಫಿಡೆನ್ಸ್ ಅಂದರೆ ಅವ್ನು ಸೆಲೆಬ್ರಿಟೀಸ್ ಇದ್ದಾರೆ ಅವನಿಂದ, ದೊಡ್ಡ ದಂಡೆ ಇದೆ ಅಲ್ಲಿ. ದುಬೈ ಬೀಚ್ ಬಗ್ಗೆ ಬೇರೆ ಬೇರೆ ದೇಶಗಳು ಸ್ಕ್ರೀನ್ಗಳಲ್ಲಿ ಹಾಕಿದ್ದಾರೆ ದುಬೈಯಲ್ಲಿ, ಏನಾದರೂ ಹೇಳ್ತೀವಿ? ಗೊತ್ತಿಲ್ಲ ನಂಗೆ, ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿರೋದು. ಪ್ರಕಾಶ್ ಅವ್ರ ಹತ್ರ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ಈವ್ನಿಂಗ್ ಸಿಗ್ತಾ ಇದ್ದಾರೆ, ಅವಾಗೆಲ್ಲ ಫುಲ್ ಡೀಟೇಲ್ ತಿಳ್ಕೊತೀನಿ. ಆಮೇಲಿಂದ ಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡ್ಬೋದು. ದರ್ಶನ್ ಅವ್ರ ಪರವಾಗಿ ಡೆವಿಲ್ ಸಿನಿಮಾನ ನೋಡ್ತಿರುವಂಥ ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಈಗ ಎರಡು ಕೈ ನೆತ್ತಿ ಕೈ ಮುಗಿಬೇಕು ಅಷ್ಟೇ ಅವ್ರು ಮಾಡ್ತಿರೋ ಈ ಸಪೋರ್ಟ್ಗೆ. ಆ್ಯಂಡ್ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೀವೆಲ್ಲ ಹೇಳಿದ್ರಿ ನಾವು ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ, ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾಯಿದೆ ನಿಮ್ಮ ಸಪೋರ್ಟ್ ನೋಡಿ.
ಅಂತ. ಸರ್, ಈಗ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅಂದ್ರೆ ದರ್ಶನ್ ಅವರ ಆಬ್ಸೆನ್ಸ್ ಅಲ್ಲಿ ನೀವೆಲ್ಲ ಕಡೆ ಹೋಗ್ತಾ ಇದ್ದೀರಾ, ಇಲ್ಲಿ ಬಂದಿದ್ದೀರಾ, ನೆಕ್ಸ್ಟ್ ಯಾವೆಲ್ಲ ಥಿಯೇಟರ್ಗೆ ಹೋಗ್ತಾ ಇದ್ದೀರಿ ಅಂತ? ಯಾಕಂದ್ರೆ ಫ್ಯಾನ್ಸ್ಗಳು ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ, ಸೊ ಅವರಿಗೆ ಹೇಳೋದಾದ್ರೆ. ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಈ ದರ್ಶನ್ ಫ್ಯಾಮಿಲಿನೂ ಬೇಕಾಗಿಲ್ಲ ಈ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ. ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ. ಸೊ ಸಿನಿಮಾ ನೋಡಬೇಕು ಅಂತಲೇ ಬಂದಿರೋದು ನಾನು, ಏನು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತೆಲ್ಲ ಏನು ಬಂದಿಲ್ಲ. ಸಿನಿಮಾ ನೋಡೋಣ, ಫ್ಯಾನ್ಸ್ ಜೊತೆಲಿ ಎಂಜಾಯ್ ಮಾಡೋಣ. ತುಂಬ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟೀಸ್ ಜೊತೆಲಿ ಕೂತ್ಕೊಂಡು ಸಿನಿಮಾ ನೋಡಿ, ಅದಕ್ಕೋಸ್ಕರ ಬಂದಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.